ಒಂದು ವಿಶೇಷವಾಗಿರತಕ್ಕಂಥ ವಿಡಿಯೋವನ್ನು ತಂದಿದ್ದೀನಿ. ಅದುವೇ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂಥ 2ನೆಯ ಪಾಠ, ಆಮೇಲೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತಕ್ಕಂಥ 3ನೆಯ ಪಾಠ. ಈ ಎರಡೂ ಪಾಠಗಳ ಒಂದು ಮುಖ್ಯವಾಗಿ ಏಪ್ರಿಲ್ 2015ರಿಂದ ಹಿಡಿದು ಸೆಪ್ಟೆಂಬರ್ 2020ರವರೆಗೆ ಮಂಡಳಿಯ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ತಂದಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ಮೊದಲ ಪಾಠ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದ ಹಿಂದಿನ ವರ್ಷದ ಪ್ರಶ್ನೋತ್ತರಗಳ ವಿಡಿಯೋವನ್ನು ಹಾಕಿದ್ದೀನಿ. ತಾವು ನೋಡಲಿಲ್ಲ ಅಂದ್ರೆ ಮೇಲೆ ಐ ಬಟನ್ನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಸಜೆಸ್ಟ್ ಆಗ್ತಿದೆ, ಅದನ್ನು ಒತ್ತಿ ತಾವು ಆ ಮೊದಲ ಪಾಠ ಭಾರತಕ್ಕೆ ಯುರೋಪಿಯನ್ನರ ಒಂದು ಪಾಠದ ಏಪ್ರಿಲ್ 2015ರಿಂದ ಹಿಡಿದು ಸೆಪ್ಟೆಂಬರ್ 2020 ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆ ಜೂನ್ 2021ರಲ್ಲಿ ನಡೆಯಲಿರ್ತಕ್ಕಂಥ ಪ್ರಶ್ನೆಗಳ ಒಂದು ಉತ್ತರಗಳನ್ನು ಸಹಿತ ಇದಾವೆ, ತಾವುಗಳು ನೋಡಬಹುದು. ಶುರು ಮಾಡೋಣ. ಮೊದಲಿಗೆ 2ನೆಯ ಪಾಠ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಾವು ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋದ ನೋಟಿಫಿಕೇಶನ್ ಸಿಗುತ್ತೆ. 1 ಅಂಕದ ಪ್ರಶ್ನೆಗಳಲ್ಲಿ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಪರಿಚಯಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಡ್ಯಾಶ್ ಜೂನ್ 2018ಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು. ಸರಿಯಾದ ಉತ್ತರ ಇದೆ ಲಾರ್ಡ್ ವೆಲ್ಲೆಸ್ಲಿ. ಮುಂದಿನ ಪ್ರಶ್ನೆ ಇತ್ತು, ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಡ್ಯಾಶ್. ಇದು ಜೂನ್ 2019ಕ್ಕೆ ಕೇಳಿದ್ರು. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಲಾರ್ಡ್ ಡೌಲ್ ಹೌಸಿ. ಇನ್ನು 2 ಅಂಕದ ಪ್ರಶ್ನೆಗಳನ್ನ ನೋಡೋದಾದ್ರೆ, ಸೊ ಪ್ರಶ್ನೆ ಹೀಗಿದೆ, ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ಸಂಸ್ಥಾನಗಳನ್ನು ಹೇಗೆ ನಿಯಂತ್ರಿಸುತ್ತಿತ್ತು? ಮಾರ್ಚ್ 2019ಕ್ಕೆ ಕೇಳಿದ್ದಾರೆ. ಅದೇ ಒಂದು ಉತ್ತರ ಬಯಸ್ತಕ್ಕಂಥ ಪ್ರಶ್ನೆ ಇನ್ನೊಂದಿದೆ, ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿಯು ಹೇಗೆ ನೆರವಾಯಿತು? ಇದು ಏಪ್ರಿಲ್ 2020ಕ್ಕೆ 2 ಅಂಕಕ್ಕೆ ಇರತಕ್ಕಂಥ ಪ್ರಶ್ನೆ ಇತ್ತು. ಉತ್ತರ ಬರಿಬೇಕಾದ್ರೆ ಮೊದಲಿತ್ತು, ಮುಖ್ಯವಾಗಿ ಸಹಾಯಕ ಸೈನ್ಯ ಪದ್ಧತಿಯ ಉದ್ದೇಶ ಭಾರತದ ರಾಜ್ಯಗಳನ್ನು ಕಂಪನಿ ಅಥವಾ ಬ್ರಿಟಿಷರ ಆಡಳಿತಕ್ಕೆ ಒಳಪಡಿಸೋದು. ಇದರಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ತುಂಬಾ ಸುಲಭವಾಯಿತು. ಭಾರತೀಯ ರಾಜರು ತಮ್ಮ ಸಂಸ್ಥಾನಗಳಲ್ಲಿ ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನು ಇಟ್ಟುಕೊಳ್ಳಬೇಕಾಯಿತು. ಅಷ್ಟಲ್ಲದೆ ಈ ಭಾರತೀಯ ರಾಜರು ತಮ್ಮ ಸಂಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅಂತಕ್ಕಂಥ ಅಧಿಕಾರಿಯನ್ನು ನೇಮಕ ಮಾಡ್ಕೊಳ್ಬೇಕಿತ್ತು. ಯಾವುದಾದರೂ ಭಾರತೀಯ ರಾಜರ ಸಂಸ್ಥಾನಗಳ ರಾಜರು ಯುದ್ಧ ಮಾಡಬೇಕಾದ್ರೆ ಅಥವಾ ಒಪ್ಪಂದವನ್ನು ಮಾಡ್ಕೊಳ್ಬೇಕಾದ್ರೆ ಗವರ್ನರ್ ಜನರಲ್ನ ಸಮ್ಮತಿ ಕಡ್ಡಾಯ. ಈ ನಿಬಂಧನೆಗಳಿದ್ದವು. ಸೊ ಇವುಗಳಿಂದನೇ ಏನು ಹೇಳ್ಬೋದಪ್ಪ ಅಂದ್ರೆ ನಾವು ಭಾರತದಲ್ಲಿರ್ತಕ್ಕಂಥ ಸಂಸ್ಥಾನಗಳನ್ನ ಸಹಾಯಕ ಸೈನ್ಯ ಪದ್ಧತಿ ನಿಯಂತ್ರಣದಲ್ಲಿಡಲಿಕ್ಕೆ ಸಹಕಾರಿ ಆಯಿತು. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಅದು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಎರಡರಲ್ಲಿನೂ ಕೂಡ 2 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದ್ರು. ಜೂನ್ 2021ರಲ್ಲಿ ನಡೆಯಲಿರ್ತಕ್ಕಂಥ ಪರೀಕ್ಷೆಗೆ ಪ್ರಶ್ನೆ ಇತ್ತು, 3ನೇ ಆಂಗ್ಲೋ ಮರಾಠ ಯುದ್ಧದ ಫಲಿತಾಂಶಗಳೇನು ಅಥವಾ ಪರಿಣಾಮಗಳು ಏನು? ಮುಖ್ಯವಾಗಿ ಈ 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ 2ನೆಯ ಬಾಜಿರಾಯ್ ಬ್ರಿಟಿಷರ ವಿರುದ್ಧ ಸೋತು ಶರಣಾಗ್ತಾನೆ. ಬ್ರಿಟಿಷರು ಮರಾಠ ಮನೆತನದ ಪೇಶ್ವೆ ಅಂತಕ್ಕಂಥ ಪದವಿಯನ್ನು ರದ್ದುಗೊಳಿಸ್ತಾರೆ. ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ. ಸೊ ಇವೇ 3 ಮುಖ್ಯವಾಗಿರ್ತಕ್ಕಂಥ ಪರಿಣಾಮಗಳು 3ನೇ ಆಂಗ್ಲೋ ಮರಾಠ ಯುದ್ಧ. ಇನ್ನು 3ನೇ ಪಾಠಕ್ಕೆ ಬರೋಣ, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಲ್ಲಿ. ಅಲ್ಲಿ ಕೂಡ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಿರತಕ್ಕಂಥ 1 ಅಂಕದ ಪ್ರಶ್ನೆಗಳು ಯಾವೆಲ್ಲ ಇದ್ದಾವೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಇತ್ತು, ಒಂದು ವಾಕ್ಯದಲ್ಲಿ ಪೂರ್ಣಗೊಳಿಸ್ತಕ್ಕಂಥದ್ದು. ಭಾರತ ಸರ್ಕಾರದ 1935ರ ಕಾಯ್ದೆ ಸ್ವತಂತ್ರ ಭಾರತಕ್ಕೆ ಒಂದು ಪ್ರಮುಖ ದಾಖಲೆ ಆಗಿದೆ ಏಕೆ? ಏಪ್ರಿಲ್ 2015ಕ್ಕೆ ಕೇಳಿದ್ರು. ಏಕೆಂದ್ರೆ ಅದು ಭಾರತ ಸಂವಿಧಾನದ ರಚನೆಗೆ ಬುನಾದಿಯನ್ನೇ ಹಾಕಿಕೊಟ್ಟಿತು. ಅದಕ್ಕಾಗಿ 1935ರ ಕಾಯ್ದೆ ಒಂದು ಪ್ರಮುಖ ದಾಖಲೆ ಅಂತ ಹೇಳ್ತೀವಿ. ಇನ್ನು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 1 ಅಂಕಕ್ಕೆ ಅದೇ ಪ್ರಶ್ನೆಯನ್ನು ಕೇಳಿದ್ರು. 1935ರ ಭಾರತ ಸರ್ಕಾರದ ಕಾಯ್ದೆ ಒಂದು ಮುಖ್ಯ ದಾಖಲೆಯಾಗಿದೆ ಏಕೆಂದರೆ ಜೂನ್ 2015ಕ್ಕೆ ಕೇಳಿದ್ರು. ಆದರೆ ಆಯ್ಕೆಗಳಲ್ಲಿರ್ತಕ್ಕಂಥ ಸರಿಯಾದ ಆಯ್ಕೆ ಅದು ಭಾರತೀಯ ಸಂಯುಕ್ತ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಟ್ಟಿತು. ಮುಂದಿನ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಜೂನ್ 2017ಕ್ಕೆ ಕೇಳಿದ್ದಾರೆ. ರೆಗ್ಯುಲೇಟಿಂಗ್ ಶಾಸನದ ಒಂದು ಪ್ರಮುಖ ಅಂಶ, ಅದುವೇ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಅಂತಕ್ಕಂಥದ್ದು ಆಯ್ಕೆಯಲ್ಲಿರ್ತಕ್ಕಂಥ ಸರಿಯಾದ ಉತ್ತರ ಆಗಿತ್ತು. 3ನೇ ಪ್ರಶ್ನೆ ಇದೆ, 1909ರಲ್ಲಿ ಅಂದ್ರೆ 1909ರಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ರಚಿಸಲು ಕಾರಣ ಏನು? ಏಪ್ರಿಲ್ 2019ಕ್ಕೆ ಕೇಳಿದ್ರು. ಸೊ ಪ್ರತ್ಯೇಕ ಮತಗಟ್ಟೆ ವ್ಯವಸ್ಥೆ ರಚಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ನೀಡಬೇಕನ್ನೋ ಸಲುವಾಗಿ. ಇಲ್ಲಿ ಇನ್ನೊಂದು ವಾಕ್ಯದ ಒಂದು ಉತ್ತರ ಬಯಸ್ತಕ್ಕಂಥ ಒಂದು ಪ್ರಶ್ನೆ ಇತ್ತು.
1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು ಭಾರತದ ವಿಭಜನೆಗೆ ನಾಂದಿಯಾದವು ಹೇಗೆ? 1909ರ ಮಿಂಟೋ ಮಾರ್ಲೆ ಸುಧಾರಣೆ ಭಾರತದ ವಿಭಜನೆಗೆ ದಾರಿ ಮಾಡಿಕೊಟ್ಟಿತು. ಯಾಕಂದ್ರೆ ಅದು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡಲು ಮತಗಟ್ಟೆ ವ್ಯವಸ್ಥೆ ಕೊಟ್ಟಿತು. ಅದಕ್ಕೆ ಭಾರತದ ವಿಭಜನೆಗೆ ಅದು ಕಾರಣ ಆಯಿತು. ಇನ್ನು 2 ಮತ್ತು 3 ಅಂಕದ ಪ್ರಶ್ನೆಗಳಿಗೆ ಹೋಗೋದಾದ್ರೆ, ಸೊ ಇಲ್ಲಿ 2 ಪ್ರಶ್ನೆಗಳಿದ್ದಾವೆ, ಉತ್ತರ ಒಂದೇ ಬರುತ್ತೆ. ಬ್ರಿಟಿಷರ ಭೂ ಕಂದಾಯ ನೀತಿಯು ಭಾರತೀಯ ರೈತರ ಮೇಲೆ ಹೇಗೆ ದುಷ್ಪರಿಣಾಮ ಬೀರಿತು ವಿವರಿಸಿ. ಏಪ್ರಿಲ್ 2018 ಮತ್ತು ಜೂನ್ 2019ಕ್ಕೆ ಕೇಳಿದ್ದಾರೆ. ಬ್ರಿಟಿಷರ ಭೂ ಕಂದಾಯ ಪದ್ಧತಿಗಳು ಭಾರತೀಯ ಕೃಷಿಯ ಮೇಲೆ ಪರಿಣಾಮ ಬೀರಿತು ಸ್ಪಷ್ಟೀಕರಿಸಿ ಸೆಪ್ಟೆಂಬರ್ 2020ರಲ್ಲಿ 3 ಅಂಕಗಳಿಗೆ ಕೇಳಿದ್ದಾರೆ. ಉತ್ತರ ಇದೆ. ಈ ಕಂದಾಯ ಪದ್ಧತಿಗಳು ಏನ್ ಮಾಡಿದ್ವಪ್ಪ ಅಂತಂದ್ರೆ ನಮ್ಮ ಸಮುದಾಯದಲ್ಲಿ ಜಮೀನ್ದಾರಿ ಸಮುದಾಯ ಅಂತಕ್ಕಂಥ ಹೊಸ ಸಮುದಾಯ ಸೃಷ್ಟಿಯನ್ನ ಮಾಡಿತು. ಬಹಳ ಜನ ರೈತರು ಅನೇಕ ಸಂಕಷ್ಟಕ್ಕೆ ಶೋಷಣೆಗೆ ಒಳಗಾಗಿ ನಿರ್ಗತಿಕರು ಸಹಿತ ಆದರು. ಈ ಸಂದರ್ಭದಲ್ಲಿ ಭೂಮಿ ಒಂದು ಮಾರಾಟದ ವಸ್ತು ಆಯಿತು. ಜಮೀನ್ದಾರರು ಜಮೀನನ್ನ ಪರಭಾರೆ ಮಾಡಿಕೊಳ್ಳಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಳ್ತದ. ಅದು ಬರೀ ಕಚ್ಚಾ ವಸ್ತುಗಳ ಉತ್ಪಾದನೆ ಮಾತ್ರ ಆಗ್ತದ. ಇವೇ ಮುಖ್ಯವಾಗಿರ್ತಕ್ಕಂಥ ಅಂಶಗಳಿತ್ತು. ಭಾರತೀಯ ರೈತರ ಮೇಲೆ ಆಗಿರ್ಬೋದು ಅಥವಾ ಕೃಷಿಯ ಮೇಲೆ ಈ ಭೂ ಕಂದಾಯ ನೀತಿಯ ಪರಿಣಾಮಗಳಲ್ಲಿ ತಾವುಗಳು ಬರಿಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಹೀಗಿದೆ: ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯ ಅಭಿವೃದ್ಧಿಶೀಲ ಆಲೋಚನೆಗಳನ್ನೊಳಗೊಂಡ ಒಂದು ತಲೆಮಾರು ಸೃಷ್ಟಿಸಿತು, ಸಮರ್ಥಿಸಿರಿ. ಮಾರ್ಚ್ 2019-20ಕ್ಕೆ ಕೇಳಿದ್ದಾರೆ. ಅದೇ ಉತ್ತರವನ್ನು ಬಯಸ್ತಕ್ಕಂಥ ಇನ್ನೊಂದು ಪ್ರಶ್ನೆ ಇದೆ: ಭಾರತೀಯ ಶಿಕ್ಷಣ ಕ್ಷೇತ್ರದ ಮೇಲೆ ಬ್ರಿಟಿಷ್ ಆಡಳಿತವು ಮಹತ್ತರ ಪರಿಣಾಮಗಳನ್ನು ಬೀರಿತು, ಸಮರ್ಥಿಸಿರಿ. ಜೂನ್ 17ಕ್ಕೆ ಕೇಳಿದ್ದಾರೆ. ಇನ್ನೊಂದು ಪ್ರಶ್ನೆ ಇತ್ತು: ಬ್ರಿಟಿಷ್ ಶಿಕ್ಷಣದಿಂದ ಭಾರತದ ಮೇಲಾದ ಪರಿಣಾಮಗಳನ್ನು ವಿವರಿಸಿರಿ. ಈ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಜೂನ್ 21ರಲ್ಲಿ ನಡೆಯಲಿರ್ತಕ್ಕಂಥ ಪರೀಕ್ಷೆಗಾಗಿರ್ತಕ್ಕಂಥದ್ದು. ಇವೆಲ್ಲವುಗಳಲ್ಲಿ ಕೂಡ ಒಟ್ಟಾರೆ ಈ ಪ್ರಶ್ನೆಯ ಉದ್ದೇಶ ಏನಪ್ಪ ಅಂದ್ರೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ತಾವುಗಳು ಬರಿಬೇಕು. ಉತ್ತರ ನೋಡ್ಬೇಕಾದ್ರೆ ಮೊದಲಿಗೆ ಸಿಗತ್ತೆ, ಈ ಹೊಸ ಬ್ರಿಟಿಷ್ ಶಿಕ್ಷಣ ನೀತಿ ನಮ್ಮ ಭಾರತೀಯರಲ್ಲಿ ಒಂದು ರಾಷ್ಟ್ರೀಯವಾದದ ದೃಷ್ಟಿಕೋನದ ಬೆಳವಣಿಗೆಗೆ ಅದೇನಾಯ್ತಪ್ಪ ಅಂದ್ರೆ ಸಹಕಾರಿ ಆಯಿತು ಅಂತ ಹೇಳ್ತಾರೆ. ಇನ್ನು 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಒಂದು ಬ್ರಿಟಿಷ್ ಶಿಕ್ಷಣ ನೀತಿಯು ಸ್ಥಳೀಯ ಭಾಷೆ ಆಗಿರಬಹುದು ಮತ್ತು ಸಾಹಿತ್ಯ ರಚನೆಗೆ ಅದೇನ್ ಮಾಡುತ್ತಪ್ಪ ಅಂದ್ರೆ ಒಂದು ಪ್ರೋತ್ಸಾಹವನ್ನು ಕೊಡ್ತು. ವಿದ್ಯಾವಂತ ಜನರು ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ರು. ವಿಶೇಷವಾಗಿ ವೃತ್ತಪತ್ರಿಕೆಗಳು, ಸಮಾಚಾರ ಪತ್ರಿಕೆಗಳ ಪ್ರಾರಂಭ ಆದವು. ಅಷ್ಟೇ ಅಲ್ಲದೆ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಚಳುವಳಿ ಸಹಿತ ಆರಂಭಗೊಂಡವು. ಆಮೇಲೆ ಈ ಪಾಶ್ಚಿಮಾತ್ಯ ಚಿಂತಕರಾಗಿರ್ತಕ್ಕಂಥ ಮಿಲ್ ಆಗಿರಬಹುದು, ರೋಸೋ ಆಗಿರಬಹುದು ಮತ್ತು ಮಾಂಟೆಸ್ಕೊ ಅವರ ಒಂದು ಚಿಂತನೆಗಳು, ವಿಚಾರಗಳು ನಮ್ಮ ಭಾರತೀಯರ ಮೇಲೆ ಪ್ರಭಾವವನ್ನು ಬೀರಿದವು. ಜಗತ್ತಿನಲ್ಲಿನೂ ಕೂಡ ಕೆಲವೊಂದಿಷ್ಟು ಸ್ವಾತಂತ್ರ್ಯ ಚಳವಳಿಗಳು ನಡೆದಿದ್ದವು. ಆ ಎಲ್ಲ ಚಳವಳಿಗಳ ಪ್ರಭಾವ ಕೂಡ ಭಾರತದ ಮೇಲೆ ಬೀರಿತು. ಕಡೆಗೆ ನಮ್ಮ ದೇಶದ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಅರಿವು ನಮ್ಮ ದೇಶದ ಜನರಲ್ಲಿ ಆಯಿತು ಅಂತಕ್ಕಂಥದ್ದು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂಥ 2ನೆಯ ಪಾಠ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯ ಪರಿಣಾಮಗಳು ಅಂತಕ್ಕಂಥ 3ನೆಯ ಪಾಠ, ಆ 2 ಪಾಠದಲ್ಲಿ ಏಪ್ರಿಲ್ 2015ರಿಂದ ಹಿಡಿದು ಸೆಪ್ಟೆಂಬರ್ 2020 ಜೊತೆಗೆ ಜೂನ್ 21ರ ಮಾದರಿ ಪ್ರಶ್ನೆಗಳ ಒಂದು ಪ್ರಶ್ನೆ ಮತ್ತು ಮಾದರಿ ಉತ್ತರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆನು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್, ಸ್ಕೂಲ್ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ, ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಸಹಿತ ತಾವುಗಳು ಪಿನ್ನನ್ನು ಮಾಡಿ. ಇದರಿಂದ ನಾವುಗಳು ತಮಗೆ ಮರು ಉತ್ತರಗಳನ್ನು ಕೊಡಲಿಕ್ಕೂ ಕೂಡ ಸಹಕಾರಿ ಆಗತ್ತೆ. ಬರೀ ಸಮಾಜ ವಿಜ್ಞಾನ ಅಷ್ಟೇ ಅಲ್ಲ, ನನ್ನ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ತೃತೀಯ ಭಾಷೆ ಹಿಂದಿಯಲ್ಲಿನೂ ಕೂಡ ಗದ್ಯ, ಪದ್ಯ, ವ್ಯಾಕರಣ ಮತ್ತು ಪಾಸಿಂಗ್ ಪ್ಯಾಕೇಜ್ ಒಟ್ಟಾರೆ 500ಕ್ಕಿಂತ ಹೆಚ್ಚು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇದ್ದಾವೆ. ನಾವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತೋದ್ರಿಂದ ಪ್ಲೇಲಿಸ್ಟ್ಗೆ ಹೋದರೆ ಸಾಕು, ತರಗತಿವಾರು, ವಿಷಯವಾರು ಅಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರೋದನ್ನು ತಮಗೆ ಗೊತ್ತಾಗುತ್ತೆ. ಮತ್ತೆ ಮುಂದಿನ ಪಾಠಗಳ ಮತ್ತೆ ನಾವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಸರಣಿಗಳನ್ನು ತರೋಣ. ಓದ್ತಾ ಇರಿ, ಸಮಯದ ಉಪಯೋಗವನ್ನು ಪಡಿಸಿಕೊಳ್ಳಿ. ಯಾಕೆಂದರೆ ಸಮಯ ಅಮೂಲ್ಯವಾಗಿರ್ತಕ್ಕಂಥದ್ದು ಅನ್ನೋದು ಬರೀ ನಾವು ಬಾಯಲ್ಲಿ ಹೇಳಿದರೆ ಆಗೋದು, ಆಚರಣೆಯಲ್ಲಿನೂ ಕೂಡ ಆಗಬೇಕು. ಈ ಸಮಯ ಸುಸಮಯ ಅಂತ ತಿಳ್ಕೊಂಡು ಚೆನ್ನಾಗಿ ತಾವು ಅಧ್ಯಯನವನ್ನು ಮಾಡಿದ್ದೇ ಆದರೆ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಗಳಿಸ್ತೀರಿ, ಚೆನ್ನಾಗಿರ್ತಕ್ಕಂಥ ಕಾಲೇಜಲ್ಲಿ ಅಡ್ಮಿಷನ್ ತಗೋತೀರಿ, ನಿಮ್ಮ ಭವಿಷ್ಯನೂ ಕೂಡ ಉಜ್ವಲವಾಗಿ ಬೆಳೀತದೆ. ಧನ್ಯವಾದಗಳು.